Brought to you by V-Guard, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ. Associate sponsor Ultratech Cement. ನಗರ ಠಾಣೆಯಲ್ಲಿ ಒಂದು ಪ್ರಕರಣ ದಾಖಲಾಗುತ್ತೆ. ಸಂತ್ರಸ್ತ ಮಹಿಳೆಯೊಬ್ಬರು ಬಂದು ರೇವಣ್ಣ ಅವರು ಹಾಗೆ ಪ್ರಜ್ವಲ್ ರೇವಣ್ಣ ವಿರುದ್ಧ ದೂರನ್ನ ಕೊಟ್ಟಿದ್ರು. ಆ ದೂರಿಗೆ ಸಂಬಂಧಪಟ್ಟಾಗೆ ಮಹಿಳೆಯ ಹೇಳಿಕೆ ದಾಖಲು ಮಾಡಿರ್ತಕ್ಕಂಥ SIT ತಂಡ ಇವತ್ತು ಆ ಮಹಿಳೆ ಜೊತೆಗೆ ಖುದ್ದು ಹೊಳೆನರಸೀಪುರದ ರೇವಣ್ಣ ಅವರ ನಿವಾಸಕ್ಕೆ ಬರ್ತದೆ ಅಂತ ಹೇಳಲಾಗ್ತದೆ. ಸುಕನ್ಯಾ, ನಾವೀಗ ಹೊಳೆನರಸೀಪುರದ ರೇವಣ್ಣ ಅವರ ನಿವಾಸದ ಬಳಿನೇ ಇದೀವಿ. ನಾವು ನೋಡಬಹುದು, ಇದೇ ಹೊಳೆನರಸೀಪುರದ ಹಾಸನ ರಸ್ತೆಯಲ್ಲಿರ್ತಕ್ಕಂಥ HD ರೇವಣ್ಣ ಅವರ ನಿವಾಸ. ಈ ನಿವಾಸದಲ್ಲಿ ಏನು ಆ ಮಹಿಳೆ ದೂರಿನಲ್ಲಿ ಉಲ್ಲೇಖಿಸಿದ ಪ್ರಕಾರ ನನ್ನನ್ನು ಮೊದಲು ಒಂದು ಹಾಸ್ಟೆಲ್ ಒಂದಕ್ಕೆ ಕೆಲಸಕ್ಕೆ ಸೇರಿಸಿದ್ರು. ನಂತರ 4 ವರ್ಷದ ಹಿಂದೆ ನನ್ನನ್ನು ಅವ್ರ ಮನೆಗೆ ಅಡುಗೆ ಕೆಲಸಕ್ಕೆ ಬರಕ್ಕೆ ಕೇಳ್ಕೊಂಡ್ರು. ಅಲ್ಲಿ ನಾನು 3 ವರ್ಷಗಳಿಂದ ಅಡುಗೆ ಮಾಡ್ತಾ ಇದ್ದೆ. ಸೊ ಆ ಸಂದರ್ಭದಲ್ಲಿ ನನಗೆ ಏನು ಪ್ರಜ್ವಲ್ ರೇವಣ್ಣ ಹಾಗೆ ರೇವಣ್ಣ ಅವರಿಬ್ಬರು ಕೂಡ ಲೈಂಗಿಕವಾಗಿ ದೌರ್ಜನ್ಯ ಮಾಡಿದ್ದಾರೆ, ಅಸಭ್ಯವಾಗಿ ವರ್ತನೆ ಮಾಡಿದ್ದಾರೆ, ಬೆದರಿಕೆಯನ್ನು ಕೂಡ ಒಡ್ಡಿದ್ದಾರೆ ಅಂತ ಆರೋಪದಲ್ಲಿ ಹೊಳೆನರಸೀಪುರ ನಗರ ಠಾಣೆಗೆ ಅವರು ದೂರನ್ನು ಕೂಡ ದಾಖಲು ಮಾಡಿದ್ರು. ಅದರ ಆಧಾರದಲ್ಲಿ ರೇವಣ್ಣ ಅವರನ್ನ A1 ಮಾಡಿ ಹಾಗೆ ಪ್ರಜ್ವಲ್ ರೇವಣ್ಣನ A2 ಮಾಡಿ ಒಂದು FIR ಕೂಡ ದಾಖಲಾಗಿದೆ. ಆ ಪ್ರಕರಣವನ್ನು ಕೂಡ ಸರ್ಕಾರ SIT ತನಿಖೆಯ ವ್ಯಾಪ್ತಿಗೆ ಒಳಪಡಿಸಿದೆ. ಹಾಗಾಗೇ ಈಗಾಗಲೇ SIT ಅಧಿಕಾರಿಗಳು ಆ ಮಹಿಳೆಯನ್ನ ಹೇಳಿಕೆಯನ್ನ ಬೆಂಗಳೂರಿನಲ್ಲಿ ದಾಖಲು ಮಾಡಿಕೊಂಡಿದ್ದಾರೆ. ಸೊ ಇವತ್ತು ಮಧ್ಯಾಹ್ನದ ವೇಳೆಗೆ ಆ ಮಹಿಳೆಯ ಜೊತೆಗೆ ಸಮ್ಮುಖದಲ್ಲೇ ಈ ಮನೆಗೆ ಭೇಟಿ ಮಾಡಬಹುದು. ಯಾಕೆಂತೇಳಿದ್ರೆ ಇದೇ ಮನೆಯಲ್ಲಿ ಆ ಒಂದು ಘಟನೆ ನಡೆದಿದೆ ಅಂತೇಳಿ ಮಹಿಳೆ ಆರೋಪ ಮಾಡಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಆಕೆಯ ಸಮ್ಮುಖದಲ್ಲೇ ಅಧಿಕಾರಿಗಳ ತಂಡ ಇಲ್ಲಿಗೆ ಬರ್ತದೆ. ವಿಶೇಷವಾಗಿ ಮಹಿಳಾ ಅಧಿಕಾರಿಗಳ ತಂಡ ಆಕೆ ಜೊತೆಗೆ ಬಂದಿಲ್ಲಿ ಏನಾದ್ರು ಸಾಕ್ಷಿಗಳು ಸಿಗ್ಬೋದು ಅಥವಾ ಏನಾದ್ರು ಇಲ್ಲಿ ಮಾಹಿತಿ ಸಿಗ್ಬೋದು ಅಂತಕ್ಕಂಥದ್ದನ್ನ ಆ ಮಹಿಳೆಯ ಸಮ್ಮುಖದಲ್ಲೇ ಸ್ಥಳ ಮಾಜರನ್ನ ನಡೆಸಿ ಆ ಮೂಲಕವಾಗಿ ಒಂದಷ್ಟು ಮಾಹಿತಿ ಸಂಗ್ರಹ ಮಾಡ್ತಕ್ಕಂಥ ಪ್ರಯತ್ನವನ್ನು ಮಾಡ್ತಾರೆ ಅಂತ ಹೇಳಲಾಗ್ತಾ ಇದೆ. ಸೊ ಇದೇ ನಿವಾಸದಲ್ಲಿ ಆಕೆ ಏನು ಆರೋಪ ಮಾಡಿದ್ದಾರೆ, ಲೈಂಗಿಕ ದೌರ್ಜನ್ಯ ಆಗಿದೆ, ನಂತರ ನನಗೆ ಬೆದರಿಕೆಯನ್ನು ಒಡ್ಡಲಾಗಿದೆ ಅಂತೇಳಿ ಆರೋಪ ಮಾಡಿದ್ರು. ಸೊ ಆ ಹಿನ್ನೆಲೆಯಲ್ಲಿ ಇವತ್ತು SIT ತಂಡ ರೇವಣ್ಣ ಅವರ ನಿವಾಸಕ್ಕೆ ಬರ್ತದೆ. ಬಂದು ಇಲ್ಲಿ ಸ್ಥಳ ಮಾಜರನ್ನು ನಡೆಸೋ ಮೂಲಕ ಪ್ರಕರಣಕ್ಕೆ ಸಂಬಂಧಪಟ್ಟಾಗೆ ಮತ್ತಷ್ಟು ಮಾಹಿತಿಯನ್ನು ಸಂಗ್ರಹ ಮಾಡ್ತಕ್ಕಂಥ ಪ್ರಯತ್ನವನ್ನು ಮಾಡ್ತದೆ ಅಂತೇಳಿ ಹೇಳಲಾಗ್ತಾ ಇದೆ. ಸುಕನ್ಯಾ, ನಗರ ಠಾಣೆಯಲ್ಲಿ ಒಂದು ಪ್ರಕರಣ ದಾಖಲಾಗುತ್ತೆ. ಸಂತ್ರಸ್ತ ಮಹಿಳೆಯೊಬ್ಬರು ಬಂದು ರೇವಣ್ಣ ಅವರು ಹಾಗೆ ಪ್ರಜ್ವಲ್ ರೇವಣ್ಣ ವಿರುದ್ಧ ದೂರನ್ನು ಕೊಟ್ಟಿದ್ರು. ಆ ದೂರಿಗೆ ಸಂಬಂಧಪಟ್ಟಾಗೆ ಮಹಿಳೆಯ ಹೇಳಿಕೆ ದಾಖಲು ಮಾಡಿರ್ತಕ್ಕಂಥ SIT ತಂಡ ಇವತ್ತು ಆ ಮಹಿಳೆ ಜೊತೆಗೆ ಖುದ್ದು ಹೊಳೆನರಸೀಪುರದ ರೇವಣ್ಣ ಅವರ ನಿವಾಸಕ್ಕೆ ಬರ್ತದೆ ಅಂತ ಹೇಳಲಾಗ್ತದೆ. ಸುಕನ್ಯಾ, ನಾವೀಗ ಹೊಳೆನರಸೀಪುರದ ರೇವಣ್ಣ ಅವರ ನಿವಾಸದ ಬಳಿನೇ ಇದೀವಿ. ನಾವು ನೋಡಬಹುದು, ಇದೇ ಹೊಳೆನರಸೀಪುರದ ಹಾಸನ ರಸ್ತೆಯಲ್ಲಿರ್ತಕ್ಕಂಥ HD ರೇವಣ್ಣ ಅವರ ನಿವಾಸ. ಈ ನಿವಾಸದಲ್ಲಿ ಏನು ಆ ಮಹಿಳೆ ದೂರಿನಲ್ಲಿ ಉಲ್ಲೇಖಿಸಿದ ಪ್ರಕಾರ ನನ್ನನ್ನು ಮೊದಲು ಒಂದು ಹಾಸ್ಟೆಲ್ ಒಂದಕ್ಕೆ ಕೆಲಸಕ್ಕೆ ಸೇರಿಸಿದ್ರು. ನಂತರ 4 ವರ್ಷದ ಹಿಂದೆ ನನ್ನನ್ನು ಅವ್ರ ಮನೆಗೆ ಅಡುಗೆ ಕೆಲಸಕ್ಕೆ ಬರಕ್ಕೆ ಕೇಳ್ಕೊಂಡ್ರು. ಅಲ್ಲಿ ನಾನು 3 ವರ್ಷಗಳಿಂದ ಅಡುಗೆ ಮಾಡ್ತಾ ಇದ್ದೆ. ಸೊ ಆ ಸಂದರ್ಭದಲ್ಲಿ ನನಗೆ ಏನು ಪ್ರಜ್ವಲ್ ರೇವಣ್ಣ ಹಾಗೆ ರೇವಣ್ಣ ಅವರಿಬ್ಬರು ಕೂಡ ಲೈಂಗಿಕವಾಗಿ ದೌರ್ಜನ್ಯ ಮಾಡಿದ್ದಾರೆ, ಅಸಭ್ಯವಾಗಿ ವರ್ತನೆ ಮಾಡಿದ್ದಾರೆ, ಬೆದರಿಕೆಯನ್ನು ಕೂಡ ಒಡ್ಡಿದ್ದಾರೆ ಅಂತಕ್ಕಂಥ ಆರೋಪದಲ್ಲಿ ಹೊಳೆನರಸೀಪುರ ನಗರ ಠಾಣೆಗೆ ಅವರು ದೂರನ್ನು ಕೂಡ ದಾಖಲು ಮಾಡಿದ್ರು. ಅದರ ಆಧಾರದಲ್ಲಿ ರೇವಣ್ಣ ಅವರನ್ನ A1 ಮಾಡಿ ಹಾಗೆ ಪ್ರಜ್ವಲ್ ರೇವಣ್ಣನ A2 ಮಾಡಿ ಒಂದು FIR ಕೂಡ ದಾಖಲಾಗಿದೆ. ಆ ಪ್ರಕರಣವನ್ನು ಕೂಡ ಸರ್ಕಾರ SIT ತನಿಖೆಯ ವ್ಯಾಪ್ತಿಗೆ ಒಳಪಡಿಸಿದೆ. ಹಾಗಾಗೇ ಈಗಾಗಲೇ SIT ಅಧಿಕಾರಿಗಳು ಆ ಮಹಿಳೆಯನ್ನ ಹೇಳಿಕೆಯನ್ನ ಬೆಂಗಳೂರಿನಲ್ಲಿ ದಾಖಲು ಮಾಡಿಕೊಂಡಿದ್ದಾರೆ. ಸೊ ಇವತ್ತು ಮಧ್ಯಾಹ್ನದ ವೇಳೆಗೆ ಆ ಮಹಿಳೆಯ ಜೊತೆಗೆ ಸಮ್ಮುಖದಲ್ಲೇ ಈ ಮನೆಗೆ ಭೇಟಿ ಮಾಡಬಹುದು. ಯಾಕೆಂತೇಳಿದ್ರೆ ಇದೇ ಮನೆಯಲ್ಲಿ ಆ ಒಂದು ಘಟನೆ ನಡೆದಿದೆ ಅಂತೇಳಿ ಮಹಿಳೆ ಆರೋಪ ಮಾಡಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಆಕೆಯ ಸಮ್ಮುಖದಲ್ಲೇ ಅಧಿಕಾರಿಗಳ ತಂಡ ಇಲ್ಲಿಗೆ ಬರ್ತದೆ. ವಿಶೇಷವಾಗಿ ಮಹಿಳಾ ಅಧಿಕಾರಿಗಳ ತಂಡ ಆಕೆ ಜೊತೆಗೆ ಬಂದಿಲ್ಲಿ ಏನಾದ್ರು ಸಾಕ್ಷಿಗಳು ಸಿಗ್ಬೋದು ಅಥವಾ ಏನಾದ್ರು ಇಲ್ಲಿ ಮಾಹಿತಿ ಸಿಗ್ಬೋದು ಅಂತಕ್ಕಂಥದ್ದನ್ನ ಆ ಮಹಿಳೆಯ ಸಮ್ಮುಖದಲ್ಲೇ ಸ್ಥಳ ಮಾಜರನ್ನ ನಡೆಸಿ ಆ ಮೂಲಕವಾಗಿ ಒಂದಷ್ಟು ಮಾಹಿತಿ ಸಂಗ್ರಹ ಮಾಡ್ತಕ್ಕಂಥ ಪ್ರಯತ್ನವನ್ನು ಮಾಡ್ತಾರೆ ಅಂತೇಳಿ ಹೇಳಲಾಗ್ತಾ ಇದೆ. ಸೊ ಇದೇ ನಿವಾಸದಲ್ಲಿ ಆಕೆ ಏನು ಆರೋಪ ಮಾಡಿದ್ದಾರೆ, ಲೈಂಗಿಕ ದೌರ್ಜನ್ಯ ಆಗಿದೆ, ನಂತರ ನನಗೆ ಬೆದರಿಕೆಯನ್ನು ಒಡ್ಡಲಾಗಿದೆ ಅಂತೇಳಿ ಆರೋಪ ಮಾಡಿದ್ರು. ಸೊ ಆ ಹಿನ್ನೆಲೆಯಲ್ಲಿ ಇವತ್ತು SIT ತಂಡ ರೇವಣ್ಣ ಅವರ ನಿವಾಸಕ್ಕೆ ಬರ್ತದೆ. ಬಂದು ಇಲ್ಲಿ ಸ್ಥಳ ಮಾಜರನ್ನು ನಡೆಸೋ ಮೂಲಕ ಪ್ರಕರಣಕ್ಕೆ ಸಂಬಂಧಪಟ್ಟಾಗೆ ಮತ್ತಷ್ಟು ಮಾಹಿತಿಯನ್ನು ಸಂಗ್ರಹ ಮಾಡ್ತಕ್ಕಂಥ ಪ್ರಯತ್ನವನ್ನು ಮಾಡ್ತದೆ ಅಂತೇಳಿ ಹೇಳಲಾಗ್ತಾ ಇದೆ. ಸುಕನ್ಯಾ, Brought to you by V-Guard, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ. Associate sponsor Ultratech Cement.